ಆದ ತಕ್ಷಣ ನನ್ನ ಶಿವ್ ಹಿಂಗಿರುತ್ತಂತ ಅನ್ಕೊಂಡೇ ಇದ್ದಿರ್ಲಿಲ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಶಿಕ್ನೆ 9 ಗಂಟೆಗೆ ಎದ್ದು ಬಿಟ್ಟಿನಿ ನೋಡ್ರಿ. ಶಿಸ್ತು ಭಕ್ತಿಗೋಸ್ಕರ ಹೆಸರುವಾಸಿಯಾಗಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಪ್ರೇಚಕ. ಯಾರೆಷ್ಟ ಬೇದ್ರು ನಮಗೆ ಬೆಳಕಾಗೋದು 9 ಗಂಟೆ ಮುಂದೆ ರೀ. ಲಘು ಬಾಳ ಎದ್ದೀನಿ ಅಂತೇಳಿ ನಮ್ಮ ಮಮ್ಮಿ ರೊಟ್ಟಿ ಮಾಡಕ್ ಹಚ್ಚಿ ಅವ್ರ ಕೆಲ್ಸಕ್ಕೆ ಹೋಗ್ಬಿಟ್ರು. ನನಗಾಗಿ ಬಂದ ವ್ಯಥೆಯೋ ರೊಟ್ಟಿ ಮುಗಿಸ್ಕೊಂಡು ಹೊರಗೆ ಬಂದು ನೋಡೋಬಿಡ್ದ ನಮ್ಮ ಪೇಷಂಟ್ ವಾಮಿಟ್ ಆಗೈತೆ ಅಂತೇಳಿ ಮತ್ತೆ ಬ್ರಷ್ ಮಾಡತ್ತೈತ್ರಿ. ಬಂದ ಅಣ್ಣ ಬಂದ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಒಂದು ಆಯಿಲ್ಲ ಒಂದು ಬಾಯಿ ಇಷ್ಟೇ. ಎಲ್ಲಾ ತರ ಡ್ಯಾನ್ಸ್ ಮಾಡಿರ್ತೀರಿ, ಹಂಗ ನಮ್ಮ ಮಲೆಕಂಡ್ ಡ್ಯಾನ್ಸಸ್ ನೋಡ್ಕೊಂಡ್ ಬರ್ರಿ. ನಮ್ ತಂಗಿ ಒಂದು ಡೈಲಾಗ್ ಹೊಡಿತಾಳ್ರಿ, ಅದ ಯಾರಿಗಾರ ಅರ್ಥ ಆದ್ರೆ ಕಮೆಂಟ್ ಮಾಡ್ರಿ. ಅದೆಲ್ಲ ಮುಗಿಸ್ಕೊಂಡು ನಾವು ಪೇಷಂಟ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೊಂಟೀವ್ರಿ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಕುಡಿಯಕ್ಕೆ ಜ್ಯೂಸ್ ಕೊಟ್ರಿ. ಆಕೆ ಬಯಲೆ ವಾಲ್ ಅಂದಿದ್ದಕ್ಕೆ ಕೈಗೆ ಪೈಪ್ಲೈನ್ ಮಾಡಿಬಿಟ್ರಿ. ಡಾಕ್ಟರ್ ಬಂದ ಎಲ್ಲಾರು ಜ್ಯೂಸ್ ಕುಡಿಯತಾರಲ್ಲ ಅಂತ ಚೆಕ್ ಮಾಡತ್ತಾರ್ರಿ. ನಮ್ ಪೇಷಂಟ್ ಅದ ಅವಸ್ಥೆ ನೋಡ್ರಿ. ನೀನು ತೊಳೆಯ ಕೈಯಲ್ಲಿ ತಿಂತ ಇದೆಯಲ್ಲೋ.